ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಇತಿಹಾಸ 2025 ಮತ್ತು 26ನೇ ಸಾಲಿನಲ್ಲಿ ನಿಮಗೆ ಕೊಟ್ಟಿರಬಹುದಾದಂತಹ ಬ್ಲೂ ಪ್ರಿಂಟ್ ಅನ್ನ ಆಧರಿಸಿ ಹಾಗೆ ನಿಮ್ಮ ಒಂದು ಪ್ರಶ್ನೆ ಕೋಟಿಯನ್ನ ರೆಫರ್ ಮಾಡಿಬಿಟ್ಟು ಈ ಒಂದು 10 ಅಂಕದ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೇನೆ. ಹಿಂದಿನ ವಿಡಿಯೋಗಳಲ್ಲೂ ಕೂಡ ನಿಮಗೆ 10 ಅಂಕದ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಕುರಿತಾದಂತಹ ಒಂದು ಪ್ರಶ್ನೋತ್ತರವನ್ನ ಯಾವ ರೀತಿಯಾಗಿ ಬರೀಬೇಕು ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗೆ ಮುಂದಿನ ಒಂದು 10 ಅಂಕದ ಪ್ರಶ್ನೆ ಇರ್ಬೋದು, 5 ಅಂಕದ ಪ್ರಶ್ನೋತ್ತರಗಳು ಇರ್ಬೋದು, ಹಾಗೆ 2 ಅಂಕದ ಪ್ರಶ್ನೋತ್ತರಗಳು ಇರ್ಬೋದು. ಮುಂದಿನ ವಿಡಿಯೋಗಳಲ್ಲಿ ನಾನು ಅವುಗಳನ್ನ ಕೊಡ್ತೇನೆ, ಯಾವ ರೀತಿಯಾಗಿ ಬರೀಬೇಕು ಅನ್ನೋದನ್ನ ಅದನ್ನು ಕೂಡ ನೀವು ರೆಫರ್ ಮಾಡಿ ಪರೀಕ್ಷೆಯಲ್ಲಿ ಸರಿಯಾಗಿ ಸಿದ್ಧತೆಯನ್ನ ಮಾಡ್ಕೋಬಹುದು. ಹಾಗಿದ್ರೆ ನೋಡ್ತಾ ಹೋಗೋಣ. ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳು. ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ಭಾರತದಲ್ಲಿ ಉದಯಿಸಿದಂತಹ ಧರ್ಮಗಳಲ್ಲಿ ಬೌದ್ಧ ಧರ್ಮವು ಕೂಡ ಒಂದಾಗಿದೆ. ಭಾರತೀಯ ಸಮಾಜದಲ್ಲಿ ಉಂಟಾದಂತಹ ಶೋಷಣೆ, ಕಠಿಣವಾದಂತಹ ಆಚರಣೆ, ಅಸಮಾನತೆ, ಅಸ್ಪಷ್ಟತೆಯು ಜನರಲ್ಲಿ ಅಸಮಾಧಾನವನ್ನ ಉಂಟು ಮಾಡಿತು. ಸರಳ ಹಾಗೂ ಮುಕ್ತಿ ಮಾರ್ಗದ ಹುಡುಕಾಟದಲ್ಲಿದ್ದಂತಹ ಜನಕ್ಕೆ ಮುಕ್ತಿಯತ್ತ ಕೊಂಡೊಯ್ಯುವಂತಹ ಹೊಸ ಧರ್ಮಗಳಾದಂತಹ ಬೌದ್ಧ ಮತ್ತು ಜೈನ ಧರ್ಮಗಳು ಹುಟ್ಕೊಂಡು ತ್ಯಾಗಮಯಿಯಾದಂತಹ ಬುದ್ಧನು ಬೌದ್ಧ ಧರ್ಮದ ಸ್ಥಾಪಕನಾಗಿದ್ದಾನೆ. ಧರ್ಮಚಕ್ರ ಬೌದ್ಧ ಧರ್ಮದ ಒಂದು ಚಿಹ್ನೆಯಾಗಿದೆ. ನೋಡಿ, 1 ಅಂಕದ ಪ್ರಶ್ನೆ ಅಥವಾ ನಿಮ್ಮ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲೂ ಕೂಡ ಕೇಳ್ಬೋದು. ಬೌದ್ಧ ಧರ್ಮದ ಚಿಹ್ನೆ ಯಾವುದು ಅಂತ ಕೇಳಿದಾಗ ಅದು ಧರ್ಮಚಕ್ರ ಅಂತ ಹೇಳ್ಬಿಟ್ಟು ಬರೀಬೇಕಾಗುತ್ತೆ. ಬುದ್ಧನ ಆರಂಭಿಕ ಜೀವನ. ಬೌದ್ಧ ಧರ್ಮದ ಸ್ಥಾಪಕನಾದಂತಹ ಗೌತಮ ಬುದ್ಧನು ಸಾಮಾನ್ಯ ಶಕ ಪೂರ್ವ 563ರಲ್ಲಿ ಈಗಿನ ನೇಪಾಳದ ಲುಂಬಿನಿ ವನದಲ್ಲಿ ಜನಿಸ್ತಾನೆ. ಈತನ ಮೊದಲ ಹೆಸರು ಸಿದ್ಧಾರ್ಥ, ತಂದೆಯ ಹೆಸರು ಶುದ್ಧೋಧನ, ತಾಯಿಯ ಹೆಸರು ಮಾಯಾವತಿ. ಸಿದ್ಧಾರ್ಥನು ಬಾಲಕನಾಗಿರುವಾಗಲೇ 7 ದಿನದ ತಾಯಿಯನ್ನ ಕಳೆದುಕೊಳ್ತಾನೆ. ಚಿಕ್ಕಮ್ಮಳಾದಂತಹ ಮಹಾಪ್ರಜಾಪತಿ ಗೌತಮಿಯ ಆಶ್ರಯದಲ್ಲಿ ಬೆಳೀತಾನೆ. 16ನೇ ವಯಸ್ಸಿನಲ್ಲೇ ಯಶೋಧರೆ ಎಂಬ ರಾಜಕನ್ಯೆಯನ್ನ ಮದುವೆಯಾದ. ಗೌತಮನಿಗೆ 1 ಗಂಡು ಸಂತಾನವಿದ್ದು ಆತನ ಹೆಸರು ರಾಹುಲ. ರಾಜಭೋಗದಲ್ಲಿ ಬೆಳೆದ ಸಿದ್ಧಾರ್ಥನಿಗೆ ಪ್ರಾಪಂಚಿಕ ಜೀವನದ ಅರಿವಿರಲಿಲ್ಲ. ಒಂದು ದಿನ ವಿಹಾರಕ್ಕೆ ಹೋದಾಗ 4 ದೃಶ್ಯಗಳನ್ನ ಆತ ಕಾಣ್ತಾನೆ. ಪ್ರಾಪಂಚಿಕ ಬದುಕಿನಿಂದ ಬೇಸತ್ತು ಸನ್ಯಾಸತ್ವವನ್ನು ಸ್ವೀಕರಿಸ್ತಾನೆ. ಬಹುದಿನಗಳ ಅಲೆದಾಟದ ನಂತರ ಆತನಿಗೆ ಜ್ಞಾನೋದಯವಾಗಿ ಸಿದ್ಧಾರ್ಥನಿಂದ ಬುದ್ಧನಾಗಿ ಬೌದ್ಧ ಧರ್ಮ ಸ್ಥಾಪಿಸ್ತಾನೆ. ಬೌದ್ಧ ಧರ್ಮದ ಸ್ಥಾಪಕ ಯಾರು ಅಂದ್ರೆ ಸಿದ್ಧಾರ್ಥ. ಹಾಗೆ ಅವರ ಪ್ರಚಾರ ಕಾರ್ಯದಲ್ಲಿ ಕೂಡ ಆತ ತೊಡಗಿಕೊಳ್ತಾನೆ. ಇನ್ನು ಮಹಾಪರಿತ್ಯಾಗ. ನೋಡಿ, ಈ ಒಂದು ಪ್ರಶ್ನೆಯನ್ನ 1 ಅಂಕಗಳಿಗೆ ಕೇಳಿರುವಂತಹದ್ದನ್ನ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹದ್ದನ್ನ ನೋಡ್ಬೋದು. ಮಹಾಪರಿತ್ಯಾಗ ಎಂದರೇನು ಅನ್ನುವಂಥದ್ದನ್ನ 2 ಅಂಕದ ಪ್ರಶ್ನೆಗೆ ಕೇಳಿದ್ದಾರೆ. ಸಾಂಸಾರಿಕ ಬದುಕಿನಿಂದ ಬೇಸರಗೊಂಡ ಸಿದ್ಧಾರ್ಥನು ಸನ್ಯಾಸತ್ವವನ್ನ ಸ್ವೀಕರಿಸಲು ತನ್ನ ಸಂಸಾರ, ರಾಜ್ಯ, ಕೋಶ, ಪ್ರಜೆ, ತಂದೆ, ತಾಯಿ, ಮಗು ಮತ್ತು ಹೆಂಡತಿ ಎಲ್ಲವನ್ನೂ ತ್ಯಜಿಸಿ ಸನ್ಯಾಸಿಯಾಗಿ ಜ್ಞಾನದ ಹುಡುಕಾಟದಲ್ಲಿ ತೊಡಗಿಕೊಳ್ತಾನೆ. ಈ ಸಂಗತಿಯನ್ನ ಮಹಾಪರಿತ್ಯಾಗ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಚಕ್ರ ಪರಿವರ್ತನ ನೋಡಿ ಅಂತ ಹೇಳ್ಬಿಟ್ಟು ಬುದ್ಧನಿಗೆ ಕರೆಯಲಾಗುತ್ತೆ. ತನ್ನ 35ನೇ ವಯಸ್ಸಿನಲ್ಲಿ ಮಹಾಪರಿತ್ಯಾಗಿಯಾಗಿ ಜ್ಞಾನಾರ್ಜನೆಗಾಗಿ ತೊಡಗಿಕೊಂಡಾಗ ಗಯಾದ ಆಲದ ಮರದ ಕೆಳಗೆ ಧ್ಯಾನಾಸಕ್ತನಾಗಿ ವರ್ಷಗಳ ಕಾಲ ಕಠೋರವಾದಂತಹ ತಪಸ್ಸಿನಿಂದ ಜ್ಞಾನವನ್ನ ಪಡೆದುಕೊಂಡು ಬುದ್ಧನಾಗ್ತಾನೆ. ಬುದ್ಧ ಅಂತ ಅಂದ್ರೆ ಜ್ಞಾನವನ್ನ ಪಡೆದವನು. ಅವನನ್ನ ತಥಾಗತ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಜ್ಞಾನಾರ್ಜನೆಗೊಂಡ ಮೇಲೆ ತನ್ನ ಮೊದಲ ಬೋಧನೆಯನ್ನು ಸಾರನಾಥ ಜಿಂಕೆವನದಲ್ಲಿ ನೀಡ್ತಾನೆ. ಈ ಪ್ರಥಮ ಬೋಧನೆಯನ್ನ ಧರ್ಮಚಕ್ರ ಪರಿವರ್ತನ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ನಂತರ ಹಲವಾರು ಧರ್ಮ ಬೋಧನೆಯನ್ನ ನಡೆಸಿ 80ನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಕುಶಿ ನಗರದಲ್ಲಿ ಆತ ಪರಿನಿರ್ಮಾಣವನ್ನ ಹೊಂದಿದ. ಇನ್ನು ಬುದ್ಧನ ಬೋಧನೆಗಳನ್ನ ನೋಡೋದಾದ್ರೆ 4 ಮೂಲ ತತ್ವಗಳು. ಸತ್ಯ ಅಂದ್ರೆ ಸುಳ್ಳನ್ನ ಮಾತನಾಡದೇ ಇರುವಂತಹದ್ದು, ಹಿಂಸೆ ನೋವು ಮಾಡದೇ ಇರುವಂತಹದ್ದು, ಆಸ್ತೇಯ ಅಂದ್ರೆ ಕಳ್ಳತನ ಮಾಡದೇ ಇರುವಂತಹದ್ದು, ಬ್ರಹ್ಮಚರ್ಯ ಪಾವಿತ್ರ್ಯತೆಯ
ಕಾಪಾಡಿಕೊಳ್ಳುವಂಥದ್ದು. ಇನ್ನು 4 ಆರ್ಯ ಸತ್ಯಗಳು ಯಾವುವು ಅಂದ್ರೆ, ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ, ಆಸೆಯೇ ದುಃಖಕ್ಕೆ ಮೂಲ ಕಾರಣ, ಆಸೆಯನ್ನ ನಿಗ್ರಹಿಸುವುದರಿಂದ ಮುಕ್ತಿ ಕಾಣಬಹುದು. ಹಾಗೆ ಅಷ್ಟಾಂಗ ಮಾರ್ಗಗಳ ಅನುಕರಣೆಯನ್ನ ಮಾಡುವಂಥದ್ದು. ಅಷ್ಟಾಂಗ ಮಾರ್ಗಗಳನ್ನ ನೋಡೋದಾದ್ರೆ, ಒಳ್ಳೆಯ ನಂಬಿಕೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಒಳ್ಳೆಯ ನಡತೆ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಜ್ಞಾನ, ಒಳ್ಳೆಯ ಜೀವನೋಪಾಯ, ಒಳ್ಳೆಯ ಮನಸ್ಥಿತಿ. ಬುದ್ಧನು ಜಾತಿ ಪದ್ಧತಿಯನ್ನ ಖಂಡಿಸ್ತಾನೆ, ಸಮಾನತೆಯನ್ನ ಪ್ರತಿಪಾದಿಸ್ತಾನೆ, ಧರ್ಮಾಚರಣೆ ಮತ್ತು ಪ್ರಾಣಿ ಬಲಿಯನ್ನ ತಿರಸ್ಕರಿಸ್ತಾನೆ, ಸ್ತ್ರೀ ಪುರುಷರಿಬ್ಬರಲ್ಲಿ ಸಮಾನತೆಯನ್ನು ಉಂಟು ಮಾಡ್ತಾನೆ, ಸಂಘಗಳನ್ನ ಸ್ಥಾಪಿಸಿ ಧರ್ಮ ಪ್ರಚಾರದಲ್ಲಿ ಅವರನ್ನ ತೊಡಕೊಳ್ತಾನೆ. ಇನ್ನು ಉಪಸಂಹಾರವನ್ನ ನೋಡೋದಾದ್ರೆ, ದಾರಿ ಕಾಣದೆ ಅಂಧಕಾರದಲ್ಲಿ ಮುಳುಗಿದ ಪ್ರಪಂಚದ ಜನತೆಗೆ ದಾರಿ ತೋರಿದಂತಹ ಮಹಾನ್ ವ್ಯಕ್ತಿ ಬುದ್ಧನಾಗಿದ್ದಾನೆ. ಅವನ ಸರಳ ಮತ್ತು ಅನುಕರಣೀಯ ಬೋಧನೆಗಳು ಬೌದ್ಧ ಧರ್ಮದ ಬೆಳವಣಿಗೆಗೆ ಕಾರಣವಾದವು. ಸಮಾಜ ಅಂಧಕಾರದಲ್ಲಿ ಮುಳುಗಿ ಹಿಂದೂ ಧರ್ಮದ ದುಬಾರಿ ಹಾಗೂ ಕಠಿಣ ಆಚರಣೆಗಳು ಮಾಡಲಾಗಿದೆ. ಧಾರ್ಮಿಕ ಅಂಧಕಾರದಲ್ಲಿ ಮುಳುಗಿದಂತಹ ಪ್ರಪಂಚಕ್ಕೆ ಬೆಳಕಾದ. ಅಂತೆಯೇ ಬುದ್ಧನನ್ನು ಏಷ್ಯಾದ ಬೆಳಕು ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇಷ್ಟು ನೀವು ಒಂದು ಉತ್ತರ ಬರೆದ್ರೆ ನಿಮಗೆ 10 ಅಂಕಗಳು ದೊರೆಯುತ್ತೆ. ಧನ್ಯವಾದಗಳು.